ಅಂಗಡಿಗಳ ಶಟರ್ ಮುರಿದು ಕಳ್ಳತನ. ಸಿಸಿಟಿವಿ ದೃಶ್ಯದಲ್ಲಿ ಕದಿಮರ ಕೈಚಳಕ ಸೆರೆ. ತುಮಕೂರಲ್ಲಿ ಕಳ್ಳತನ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿವೆ. ನಗರಾದ್ಯಂತ ಹಲವು ಭಾಗಗಳಲ್ಲಿ ಕಳ್ಳರು ತಮ್ಮ ಕೈಚಳಕ ತೋರಿಸುತ್ತಿದ್ದಾರೆ. ಪೊಲೀಸರು ಪ್ರತಿನಿತ್ಯ ಕಾವಲಿದ್ರು ಕೂಡ ಒಂದಿಲ್ಲ ಒಂದು ಕಡೆ ಇಂತಹ ಘಟನೆಗಳು ನಡೀತಾನೆ ಇವೆ. ಅದರಂತೆ ಹನುಮಂತಪುರದ 2 ಅಂಗಡಿಗಳಲ್ಲಿ ಕಳ್ಳತನ ಮಾಡಿರುವ ಘಟನೆ ನಡೆದಿದೆ. ಹೌದು, ನಗರದ ಹನುಮಂತಪುರದಲ್ಲಿರುವ ಅಂಗಡಿಗಳ ಮಾಲೀಕರು ಎಂದಿನಂತೆ ವ್ಯಾಪಾರ ಮುಗಿಸಿ ಕತ್ತಲಾದ ಕಾರಣ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗಿದ್ರು. ಇದನ್ನೇ ಹೊಂಚು ಹಾಕಿ ಕಾಯುತ್ತಿದ್ದ ಕಳ್ಳರು ತಡರಾತ್ರಿ 1 ಗಂಟೆಯ ಸುಮಾರಿಗೆ 2 ಅಂಗಡಿ ಬೀಗಗಳನ್ನ ಮುರಿದು ಹೊಳಹೊಕ್ಕು ಅಂಗಡಿಯಲ್ಲಿದ್ದ ವಸ್ತುಗಳು ಮತ್ತು ನಗದನ್ನ ಕದ್ದು ಪರಾರಿಯಾಗಿದ್ದಾರೆ. ಎಂದಿನಂತೆ ಬೆಳಗ್ಗೆ ಅಂಗಡಿ ಬಾಗಿಲು ತೆರೆಯಲು ಬಂದ ಮಾಲೀಕರಿಗೆ ಅಂಗಡಿಯಲ್ಲಿ ದರೋಡೆ ನಡೆದಿರುವುದು ತಿಳಿದು ಬಂದಿದೆ. ಕೂಡಲೇ ಪೊಲೀಸರಿಗೆ ಅಂಗಡಿ ಮಾಲೀಕರು ವಿಷಯ ತಿಳಿಸಿದ್ರು. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಎಲ್ಲಿರೋದು? ಆದರ್ಶ ನಗರ. ನಿಮ್ದು ಏನೇನು ಹೋಗಿದೆ? ದುಡ್ಡಿನ ಕಾಣಿ, ಮೊಬೈಲು, ಬೀಗ್ಗಳು ಎಲ್ಲ ಹೋಗಿದೆ. ಅಂಗಡಿ ಬೀಗ್ಗಳು ಹೋಗಿದೆ. ರೈಟ್ ಸೈಡ್ ಗ್ಲಾಸ್ ಅಮೌಂಟ್ ಎಷ್ಟಿತ್ತು? 2-3 ಸಾವಿರ ಇತ್ತು ನನಗೆ ಅಮೌಂಟ್ ಇಲ್ಲ. ನೆನ್ನೆ ವ್ಯಾಪಾರ ಮಾಡಿದ್ದು ಕಲ್ಲದಾಗಿತ್ತು. ಮೊಬೈಲ್ ಇತ್ತು, ಮೊಬೈಲು, ಬೀಗ್ಗಳು, ಅಂಗಡಿಗೆ. ಯಾವುದು ಮೊಬೈಲು? ಮೊಬೈಲ್ ಯಾವುದು? ದೊಡ್ಡದೇನೆ. ಅದೇ ಅಂಗಡಿ ಫೋನ್ ಮಾಡ್ಕೊಂಡು 9:30 ಫೋನ್ ಮಾಡ್ಕೊಂಡು ಹೋದಾಗ ಮಧ್ಯರಾತ್ರಿ 1:30 ಟೈಮಲ್ಲಿ ಬಂದು ಅಂಗಡಿ ಡೋರ್ ಹೊತ್ಬಿಟ್ಟು ಓಪನ್ ಮಾಡಿದ್ದಾರೆ. ಇನ್ನು ಪೊಲೀಸ್ನವ್ರು ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ದೀವಿ. ಏನೇನು ಹೋಗಿದೆ ಅಂತ ಇನ್ನೂ ಏನೇನು ಹೋಗಿದೆ ಅಂತ ಗೊತ್ತಿಲ್ಲ. ಪೊಲೀಸ್ನವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಸಿ ಸಿ ಕ್ಯಾಮ್ರಾ ಫೋಟೇಜ್ ಆಗಿದೆ, ಮಗ ಕಾಣಿಸ್ತಿಲ್ಲ. ಅದು ನೋಡಬೇಕು. ಈ ಕಡೆ ಓಪನ್ ಮಾಡ್ತಾರೆ. ನಮ್ಮದು ಸಿ ಸಿ ಕ್ಯಾಮ್ರಾ ಒಳಗಡೆ ಇದೆ. ಇದೇ ಫಸ್ಟ್ 13 ವರ್ಷದಲ್ಲಿ ಇದೇ ಫಸ್ಟ್ ಆಗಿದೆ. ಇನ್ನ ಕದಿಮರು ತಮ್ಮ ಕೈಚಳಕ ತೋರಿಸಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಪೊಲೀಸರು ಕಳ್ಳರಿಗಾಗಿ ಬಲೆ ಬೀಸಿದ್ದಾರೆ. ಹನುಮಂತಪುರದ ಸುತ್ತಮುತ್ತಲೂ ವಾಸವಿರುವ ಸಾರ್ವಜನಿಕರು ಭಯಭೀತರಾಗಿದ್ದು ಕಳ್ಳರನ್ನ ಕೂಡಲೇ ಸೆರೆ ಹಿಡಿದು ಕಳ್ಳತನಕ್ಕೆ ಬ್ರೇಕ್ ಹಾಕುವಂತೆ ಪೊಲೀಸರಿಗೆ ಮನವಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.